Hey guys, welcome back to Saga Stories. Top 5 cricketing updates ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ. ಸ್ಟಾರ್ಟ್ ವಿತೌಟ್ ಮೇಕಿಂಗ್ ಎನಿ ಡಿಲೇ ಮಗ. ಮೊದಲನೇ ಅಪ್ಡೇಟು ಬೆಂಕಿ ಅಪ್ಡೇಟ್ ಬರ್ತಾ ಇದೆ. CSK ರಿಲೇಟೆಡ್. ಡೆವಾಲ್ಡ್ ಬ್ರೇವಿಸ್ ಅವರು ರೀಸೆಂಟ್ ಆಗಿ ಒಂದು ಪೋಸ್ಟ್ ನ ಹಾಕೊಂಡಿದ್ರು. ಯೆಲ್ಲೋ ಕಲರ್ ನ ಅಪ್ಲೋಡ್ ಮಾಡಿಬಿಟ್ಟಿದ್ರು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅನ್ಕೊಂಡು ಯಾವಾಗಲೇ ಒಂದು ಹಿಂಟ್ ಸಿಕ್ಕಿತ್ತು ಡೆವಾಲ್ಡ್ ಬ್ರೇವಿಸ್ ಅವರು CSKಗೆ ಬರಬಹುದು ಅಂತ. ಬಟ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಡೆವಾಲ್ಡ್ ಬ್ರೇವಿಸ್ ಅವರು ಋತುರಾಜ್ ಗಾಯಕ್ವಾಡ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆಡ್ ಆನ್ ಆಗಿದ್ದಾರೆ ಅಂತ. ಸೊ ಡೆವಾಲ್ಡ್ ಬ್ರೇವಿಸ್ನ ಇವರು 11 ಅಲ್ಲಿ ಆಡಿಸುವಂಥ ಅನ್ಸೋಲ್ಡ್ ಆಗಿದ್ರು ಈ ಸೀಸನ್ನು. ಲಾಸ್ಟ್ ವರ್ಷ ಮುಂಬೈ ಇಂಡಿಯನ್ಸ್ಗೆಲ್ಲ ಆಡೋರು ಏನೋ ಕ್ಲಿಕ್ ಆಗಿಲ್ಲ, ಅದಕ್ಕೋಸ್ಕರ ಹೋಗ್ದಿಟ್ಟಿದ್ರು. ಈ ಸೀಸನ್ ಹಾಕೊಂಡಿದ್ದಾರೆ. ಸೊ ಡೆವಾಲ್ಡ್ ಬ್ರೇವಿಸ್ನ ಏನಾದರೂ ಸಾಕಾಗಿ ಯೂಸ್ ಮಾಡ್ಕೊತಾರೆ ಅಂತಂದರೆ ಹೌದು, ಸ್ಲಾಟ್ಗಳಂತೂ ವೇಕೆಂಟ್ ಆಗೇನೆ ಇದೆ. ಅವ್ರದ್ದು ಓವರ್ಸೀಸ್ ಸ್ಲಾಟು, ಇಂಡಿಯನ್ ಸ್ಲಾಟ್ ಎಲ್ಲ ಒಂಥರ ವೇಕೆಂಟ್ ಆಗೇನೆ ಇದೆ. CSK ವಿಚಾರಕ್ಕೆ ಬಂತು ಅಂದರೆ ಏನೋ ಚಿಕ್ಕದಾಗಿ ಏನೋ ಗೆದ್ದಿರ್ಬೋದು, ಸ್ವಲ್ಪ ಆಡ್ಬಿಟ್ಟು ಲಾಸ್ಟ್ ಮ್ಯಾಚು. ಬಟ್ ಏನು ಅಂತ ಕ್ವಾಲಿಟಿ ಟೀಮ್ ಥರ ಏನು ಕಾಣಿಸ್ತಿಲ್ಲ. ಡೆವಾಲ್ಡ್ ಬ್ರೇವಿಸ್ ಅವರು ಓಪನಿಂಗ್ ಸ್ಟಾರ್ಟಲ್ಲಿ ಬಂದ್ಬಿಟ್ಟು ಸ್ವಲ್ಪ ಗಿಮಿನೇಟ್ ಮಾಡ್ತಾರಾ ಅಥವಾ ಅವರ ಟಾಪ್ ಔಟ್ನ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರಾ ಬ್ಯಾಟಿಂಗಲ್ಲಿ ಅಂತ ಕಾದು ನೋಡಬೇಕಾಗಿದೆ. ನೋಡುವ ಅದೇನಾಗುತ್ತೆ ಅಂತ. ಅಪ್ಡೇಟ್ ಬಂದ್ಬಿಟ್ಟು ಈ IPL ಅಲ್ಲಿ ನೋ ಬಾಲ್ಸ್ ಒಂದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಿದೆ ಮಗ. ನಿನ್ನೆ ಕ್ಲಾಸನ್ ಅವರು ವಿಕೆಟ್ ಹತ್ರ ಸ್ಟಂಪ್ಸ್ ಹತ್ರ ಕೈನ ತೊಗೊಂಬಂದ್ರು. ಔಟ್ ಆಗಿತ್ತದು ಆ್ಯಕ್ಚುಲಿ. ಇವರು ರಿಕಲ್ಟನ್ ಅವರು ಔಟ್ ಆಗಿದ್ರು. ಸೊ ಅದನ್ನು ನಾಟ್ ಔಟ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಗ್ಲೌಸ್ನ ಮುಂದೆಗಡೆ ತೊಗೊಂಬಂದರು ಅಂತ ಚಿಕ್ಕ ಮಿಸ್ಟೇಕ್ಸಿಂದ ನಾಟ್ ಔಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಆ್ಯಂಡ್ ಮಿಚೆಲ್ ಸ್ಟಾರ್ಕ್ ಅವರು ಕೂಡ ಅಷ್ಟೇ ಒಂದು ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿತ್ತು. ಅದನ್ನು ಇವರು ನೋಬಾಲ್ ಆಗಿ ಕೊಡ್ತಾರೆ. ಅಂದರೆ ಆ ಲೈನ್ ಏನಿರುತ್ತೆ ಬೌಲಿಂಗ್ ಮಾಡುವಂಥ ಕಡೆ ಲೈನು, ಸೊ ಅದನ್ನು ಕಟ್ ಮಾಡಬಾರ್ದು ಅಂತ ರೂಲ್ ಇದೆ. ಸೊ ಆ ರೂಲ್ನ ತಗೊಂಡು ಸೀರಿಯಸ್ ಆಗಿ ತಗೊಂಡು ಅದನ್ನು ನೋಬಾಲ್ ಆಗಿ ಕೊಡ್ತಾರೆ. ಅದು ಕೂಡ ಔಟ್ ಆಗಿರುತ್ತೆ ಮಿಚೆಲ್ ಸ್ಟಾರ್ಕ್ ಅವರ ಡೆಲಿವರಿ. ಬಟ್ ಇಲ್ಲಿ ನೋಡ್ತು ಅಂದರೆ ವಿಘ್ನೇಶ್ ಪುತ್ತೂರ್ ಅವರು ನಿನ್ನೆ ಎಲ್ಲೋ ಕಟ್ಟಲಾಗರು. ಇನ್ಫ್ಯಾಕ್ಟ್ ಎಲ್ಲೋ ಕಟ್ಟಿಂದ ಅರ್ಧ ಅಡಿ ಪಕ್ಕದಲ್ಲಿ ಹೋಗ್ಬಿಟ್ಟು ಬೌಲಿಂಗ್ ಮಾಡಿದ್ದಾರೆ. ಒಂದಡಿ ಆಲ್ಮೋಸ್ಟ್ ಪಕ್ಕದಲ್ಲಿ ಹೋಗ್ಬಿಟ್ಟು ಬೌಲಿಂಗ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನೋಬಾಲ್ನ ಕೊಡಲಿಲ್ಲ. ಇಲ್ಲೇನು ಔಟ್ ಆದರೆ ಮಾತ್ರ ಅದು ನೋಬಾಲ್ ಆಗಿ ಕನ್ಸಿಡರ್ ಆಗುತ್ತಾ, ಫ್ರೀ ಹಿಟ್ ಆಗಿ ಕನ್ಸಿಡರ್ ಆಗುತ್ತಾ ಅಥವಾ ಏನು ಅಂತ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ ಮಗ. ಒಟ್ಟಲ್ಲಿ ಹತ್ರ ಔಟ್ ಆದರೆ ಮಾತ್ರ ಈ ಥರ ನೋಡ್ತಾ ಇದ್ದಾರೆ ನಂತರ ಕಾಣಿಸ್ತೈತೆ ಸೀರಿಯಸ್ ಆಗಿ. ಎಲ್ಲ ಬಾಲ್ನು ನೋಡಿದ್ರು ಸೂಕ್ಷ್ಮವಾಗಿ ಗಮನಿಸ್ತು ಅಂತ ಅಂದರೆ ಎಷ್ಟೋ ನೋ ಬಾಲ್ಗಳು ಬರ್ತವೆ ಮಗ. ಸೊ ಇದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಿದೆ. ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಥರ ಇರಬಾರ್ದು, ಪಾರ್ಶಾಲಿಟಿ ಅನ್ನೋದು ಇರಬಾರ್ದು, ಎಲ್ಲರಿಗೂ ಒಂದೇ ಥರ ಇರಬೇಕು ನ್ಯಾಯ ಅಂತಂದರೆ. ಅಪ್ಡೇಟ್ ಬಂದು ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ ಆಫ್ಟರ್ 2019 ODI ವರ್ಲ್ಡ್ ಕಪ್ಪು. ಸೊ ಈ ODI ವರ್ಲ್ಡ್ ಕಪ್ ಆಗ್ತಿದಂಗೆ ನನ್ನ ಮೈಂಡು ಸಿಕ್ಕಾಪಟ್ಟೆ ಚೇಂಜ್ ಆಗೋಗ್ಬಿಡ್ತು. ಅಲ್ಲಿಂದ ನನ್ನ ಮೈಂಡ್ ಹೆಂಗೆ ಚೇಂಜ್ ಆಯಿತು ಅಂತಂದರೆ ಮೈಂಡ್ ಸೆಟ್ ಕಂಪ್ಲೀಟ್ಲಿ ಚೇಂಜ್ ಫಾರ್ ಮೀ. ಇಟ್ಸ್ ಆಲ್ ಅಬೌಟ್ ವಿನ್ನಿಂಗ್ ಗೇಮ್ಸ್, ವಿನ್ನಿಂಗ್ ಟ್ರೋಫೀಸ್ ಆ್ಯಂಡ್ ವಿನ್ನಿಂಗ್ ಚಾಂಪಿಯನ್ಶಿಪ್ ಫಾರ್ ದ ಟೀಮ್ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ನಮ್ಮ ಮುಂಚೆ ಈ ಮೈಂಡ್ ಸೆಟ್ ಇರಲಿಲ್ಲ ಅವರಿಗೆ. ಅದಕ್ಕೆ ಹೇಳ್ತೀರ ಚಾಂಪಿಯನ್ಶಿಪ್ನ ಗೆಲ್ಲಬೇಕು, ಟ್ರಾಫಿನ ಗೆಲ್ಲಬೇಕು, ಹಂಗಾಗಬೇಕು ಹಿಂಗಾಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಲಿಲ್ವಾ. ಅಂದರೆ ಹೆಂಗಾಯಿತು ಅಂದರೆ 2019 ಆದಮೇಲೆ ಇವ್ರಿಗೊಂಥರ ಅಲ್ಲಿಂದ ಆಚೆ ಕಡೆಗೆ ಫುಲ್ ಟೈಮ್ ಕ್ಯಾಪ್ಟನ್ಸಿ ಅನ್ನೋದು ಸಿಗ್ತಿಲ್ಲ. ಅಲ್ಲಿಂದ ಹಿಂದೆ ಹೆಂಗಿತ್ತು ಅಂದರೆ ಬಂದು ಹೋಗೋರು. ಬಟ್ 2019 ಆದಮೇಲೆ ಒಂಥರ ಫುಲ್ ಟೈಮ್ ಕ್ಯಾಪ್ಟನ್ಸಿ ಸಿಗೋ ಥರ ಆಯ್ತಲ್ಲ ಇವರಿಗೆ. ಸೊ ಅಲ್ಲಿಂದ ಆಬ್ವಿಯಸ್ಲಿ ಆಸ್ ಎ ಕ್ಯಾಪ್ಟನ್ ಗೆಲ್ಲಿಸಲೇಬೇಕು ಗುರು, ಇಲ್ಲ ಅಂತಂದರೆ ಹೆಂಗಿರುತ್ತೆ ಹೇಳಿ. ಸೊ ಆ ಥರ ಮೈಂಡ್ ಸೆಟ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಪ್ಲೇಯರ್ಸ್ಗೂ ಕೂಡ ಕ್ಯಾಪ್ಟನ್ ಆದರು ಅಂದರೆ ಈ ಥರ ಮೈಂಡ್ ಸೆಟ್ ಅಂತೂ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ ಕ್ಯಾಪ್ಟನ್ ಆಗಿಲ್ಲ ಅಂತಂದರೆ ಅಲ್ಲ, ನಾರ್ಮಲ್ ಪ್ಲೇಯರ್ಸ್ಗಳಿಗೆ ಟ್ರೋಫಿ ಗೆಲ್ಲಬೇಕು ಅನ್ನೋ ಮೈಂಡ್ ಸೆಟ್ ಇದ್ದೇ ಇರುತ್ತೆ. ಅದೇನಕ್ಕೆ ಈ ಥರ ಹೇಳೋದು 2019 ಆದಮೇಲೆ ಹಂಗೆ ಅನ್ನಿಸ್ತು ಅಂತ ಗೊತ್ತಿಲ್ಲ. ಅಪ್ಡೇಟ್ ನಂಬರ್ 4, ಸ್ಯಾಮ್ ಬಿಲ್ಲಿಂಗ್ಸ್ ಹತ್ರ ಒಂದು ಕ್ವಶನ್ ಕೇಳಿದರೆ ಬಿಲ್ಲಿಂಗ್ಸ್ ಹೇಳ್ತಾರೆ IPL ಮತ್ತು PSL ಅಂತ ಕಂಪ್ಯಾರಿಷನ್ಗೆ ಬಂದಾಗ ಅದರ ಕ್ವಶನ್ ಕೇಳಿದ್ರೆ ಆ ಥರ IPL PSL ಇವಾಗ ಕ್ಲಾಸ್ ಆಗೋಗ್ಬಿಟ್ಟಿಲ್ಲ, ಏನಾಗೋಗ್ಬಿಡುತ್ತೆ ಏನೋ PSL ಅವರು ರೊಚ್ಕಿದ್ಬಿಟ್ಟವ್ರೆ, PSL ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಏನೋ ವ್ಯೂವರ್ಶಿಪ್ನೆಲ್ಲ ಕಿತ್ತು ಗುಡ್ಡೆ ಹಾಕ್ತಾರಂತೆ, IPL ವ್ಯೂವರ್ಶಿಪ್ ಕಮ್ಮಿ ಆಗುತ್ತಂತೆ, ಹಂಗೆ ಹಿಂಗೆ ಅಂತೆಲ್ಲ ಏನೋ ಹೇಳ್ತಿದ್ದೀರಲ್ಲ, ಏನು ಕತೆ ಇದು ಅಂತ ಕೇಳಿದಾಗ ಅಲ್ಲಾಗರೋ ಏನು ಹೇಳ್ತಿದ್ದೀರ ನೀವು. IPL ಇಂದನೇ ಎಲ್ಲ ಲೀಗ್ಗಳು ಸ್ಟಾರ್ಟ್ ಆಗಿರೋದು. IPL ಲೆವೆಲ್ಗೆ ಬಿಗ್ ಬ್ಯಾಶ್ ಲೀಗೂ ಕೂಡ ಬರೋದಕ್ಕೆ ಆಗೋದಿಲ್ಲ. ಅಲ್ಲಿ IPL ಲೆವೆಲ್ಗೆ ಯಾವ ಲೀಗೂ ಬರೋಕ್ಕಾಗೋದಿಲ್ಲ. ಅವರೇ ಸ್ವಲ್ಪ ಬಿಗ್ ಬ್ಯಾಶ್ ಅವ್ರನ್ನ ಸ್ವಲ್ಪ ಮ್ಯಾಚ್ ಮಾಡೋಣ ಆ ಥರ ನೋಡ್ತಾ ಇದ್ದಾರೆ. ನಾವು 100 ಆ ಲೀಗು ಈ ಲೀಗು ಅಂತೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅಕ್ರಾಸ್ ದ ಗ್ಲೋಬು ಬೆಜಾನ್ ಲೀಗ್ಗಳು ಕ್ರಿಯೇಟ್ ಆಗಿದ್ದಾವೆ. IPLನ ಮ್ಯಾಚ್ ಮಾಡುವಂಥ ಲೀಗು ಯಾವುದು ಕೂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಮಗ. PSL ನೀವು ಬಿಗ್ ಬ್ಯಾಶ್ ಜೊತೆಗೆ ನೀವು PSLನ ಕಂಪೇರ್ ಮಾಡೋಕ್ಕಾಗಲ್ಲ, IPL ಜೊತೆ ಕಂಪೇರ್ ಮಾಡ್ತಿದ್ರಲ್ಲ ನೀವು. ಏನು ತಲೆ ತಂಡು ಚಚ್ಕೊಳ್ಳೋಣ ನಾವು ಅಂತ ಹೇಳಿದ್ರೆ ಸುಮ್ಮನೆ ರೀ. ಇದು ಫಸ್ಟ್ ಆಫ್ ಆಲ್ ಕ್ವಶನ್ ರಾಂಗ್. ಇದು ಪ್ರೆಸರ್ಗೆ ತಗೊಂಡು ಹಾಕಬೇಕು. ಅಪ್ಡೇಟ್ ನಂಬರ್ 5, ಇನ್ನೂ ಒಂದು ರಿಪ್ಲೇಸ್ಮೆಂಟ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಸ್ವಲ್ಪ ರೂಮರ್ಸ್ಗಳು ಹರಿದಾಡ್ತಾ ಇತ್ತು ಇದ್ರ ರಿಲೇಟೆಡ್. ಗ್ಲೆನ್ ಫಿಲಿಪ್ ಅವರ ಜಾಗದಲ್ಲಿ ಗುಜರಾತ್ ಟೈಟನ್ಸ್ ಅಲ್ಲಿ ಇವಾಗ ರಿಪ್ಲೇಸ್ ಆಗಿದ್ದಾರೆ. ಗುಜರಾತ್ ಟೈಟನ್ಸ್ನ ಮಾಜಿ ಪ್ಲೇಯರ್ ಆದಂಥ ದಸುನ್ ಶನಾಕ ಅವರು ಮುಂಚೆ ಈ ಟೀಮಲ್ಲಿ ಇದ್ರು. ಸ್ವಲ್ಪ ಆಡಿದ್ದಾರೆ, ತಕ್ಕ ಮಟ್ಟಿಗೆ ಆಡಿದ್ದಾರೆ, ಏನು ಅಂಥ ಸೌಂಡ್ ಏನು ಮಾಡಿಲ್ಲ. ಬಟ್ ಒಂದು ಕಾಲದಲ್ಲಿ ಒಂದು 2-3 ವರ್ಷದ ಹಿಂದೆ, 3-4 ವರ್ಷದ ಹಿಂದೆ ಅಂತ ಅಂದ್ಕೊಳ್ಳಿ, ದಸುನ್ ಶನಾಕ ಹೆವಿ ಸೌಂಡ್ ಮಾಡಿದರು. ಬಟ್ ಇವಾಗ ಅಂಥ ಸೌಂಡ್ ಏನು ಮಾಡ್ತಿಲ್ಲ. ಈ ಶ್ರೀಲಂಕಾದ ಮಾಜಿ ಕ್ಯಾಪ್ಟನ್ನು. ನೋಡುವ ಅದೇನು ಮಾಡ್ತಾರೆ ದಸುನ್ ಶನಾಕ ಅಂತ. ಗ್ಲೆನ್ ಫಿಲಿಪ್ನ ಆ ಥರ ಇಟ್ಟಿದ್ರು ಇವರು ಅಂತಾರೆ, ಬರೀ ಫೀಲ್ಡರಾಗಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ಅವ್ರು ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಇಂಜುರಿ ಆಗಿ ಹೊರಟೋಗ್ಬಿಟ್ರು. ಸೊ ಇನ್ನು ಇವರು ಯಾವ ಥರ ಯೂಟಿಲೈಸ್ ಮಾಡ್ಕೊತಾರೆ ಇವ್ರಿಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನ್ನ ಪ್ರಕಾರ
ಎಕ್ಸ್ಟ್ರಾ ಪ್ಲೇಯರ್ ಆಗಿನೇ ತೊಗೊಂಡೋದ್ರ ಕಾಣಿಸ್ತಾ ಇದೆ ನೋಡ್ತು ಅಂತಂದರೆ. ನೋಡೋಣ ಅದೇನಾಗುತ್ತೆ ಅಂತ. ಇದಿಷ್ಟು ಆಗಿದ್ದು ಮಗಳ ಫಾಗ್ ರೀಡಿಂಗ್ ಅಪ್ಡೇಟ್ಸು. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು, ನಮ್ಮದು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಬಾಯ್.